ಆರೋಗ್ಯ ಕೇಂದ್ರದಲ್ಲಿದ್ದೇವೆ. ಇಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಸೊ ಏನು ಅಂತ ಹೇಳಿದರೆ, ಮೊನ್ನೆ ತಾನೇ ತಮಗೆಲ್ಲೂ ಗೊತ್ತಿದೆ, ನವೆಂಬರ್ 23ರಂದು ಶ್ರೀ ಸತ್ಯಸಾಯಿ ಬಾಬಾನವರ ಒಂದು 100ನೇ ವರ್ಷದ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಪುಟ್ಟಪರ್ತಿಯಲ್ಲಿ ಆಚರಿಸಿದರು. ಈ ಸಂದರ್ಭದಲ್ಲಿ ಭಾರತ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಕೂಡ ಆಗಮಿಸಿದರು. ಈ ಒಂದು ಸಂಭ್ರಮವನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ಜೊತೆಯಲ್ಲಿ ಪ್ರತಿ ವರ್ಷ ಸುಳ್ಯ ತಾಲೂಕಿನಲ್ಲಿರುವಂಥ ಚೊಕ್ಕಾಡಿ ಸತ್ಯಸಾಯಿ ಕೇಂದ್ರದ ವತಿಯಿಂದ ಸುಳ್ಯದ ಆರೋಗ್ಯ ಕೇಂದ್ರದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಪ್ರತಿ ವರ್ಷ ಅವರು ನವೆಂಬರ್ 23ರಂದು ಬಾಬಾರವರ ಹುಟ್ಟುಹಬ್ಬದ ದಿನದಂದು ಆ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ರು. ಸೊ ಈ ವರ್ಷ 100ನೇ ವರ್ಷದ ಹುಟ್ಟುಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಸ್ವಲ್ಪ ಮುಂದುವರಿಸಿಕೊಂಡು ಇವತ್ತು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ 7ರಂದು ಇವತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ಏನು ಮತ್ತು ಯಾಕಾಗಿ ಇದರೊಂದು ಹಮ್ಮಿಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಬಾಬಾರವರ ಸಮಿತಿಯವರ ಸಂಚಾಲಕರಾದಂಥ ಚೈತ್ರಕ್ಷ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇದರ ಬಗ್ಗೆ ಅವರು ವಿವರಣೆಯನ್ನು ನೀಡಿದ್ದಾರೆ. ಸರ್, ಯಾಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ ಮತ್ತು ಇದರ ಉದ್ದೇಶ ಏನು, ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಯಾಕಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ? ನಾವು ಭಗವಾನ್ ಬಾಬಾರವರ ಜನ್ಮ ಶತಾಬ್ದಿ ವರ್ಷ ಇಡೀ ವರ್ಷ ಒಂದು ಆಚರಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದರ ಅಂಗವಾಗಿ ನಾವು ಇವತ್ತು ಪ್ರತಿ ವರ್ಷ ನಾವು ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ರೋಗಿಗಳಿಗೆ ಹಣ್ಣು ಹಂಪಲನ್ನು ಮತ್ತು ಪ್ರಸಾದವನ್ನು ವಿತರಿಸ್ತಿದ್ದೆವು. ಈ ವರ್ಷ ನಾವು ಈ ರೋಗಿಗಳಿಗೆ ನಮ್ಮ ಹಾಗೂ ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸ್ವಾಮಿಯ ಬರ್ತ್ಡೇ ಲೆಕ್ಕದಲ್ಲಿ ಅಥವಾ ಜನ್ಮಶತಾಬ್ದಿ ವರ್ಷದ ಲೆಕ್ಕದಲ್ಲಿ ನಾವು ಈ ವರ್ಷ ಒಂದು ನಾರಾಯಣ ಸೇವೆ ಅಂತ ಹೇಳಿದರೆ ಒಂದು ಊಟದ ಒಂದು ವ್ಯವಸ್ಥೆ, ಆ ಒಂದು ವ್ಯವಸ್ಥೆಯನ್ನು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೆರವೇರಿಸಿಕೊಂಡು ಬರುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಹಾಗಾಗಿ ನಾವು ಸುಮಾರು 200 ಜನರಿಗೆ ಇಲ್ಲಿಯ ಒಂದು ರೋಗಿಗಳಿಗೆ, ಇಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ಮತ್ತು ಇಲ್ಲಿಯ ವೈದ್ಯಾಧಿಕಾರಿಗಳಿಗೆ ಎಲ್ಲರಿಗೂ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರೂ ನಮ್ಮ ಸಮಿತಿ ಎಲ್ಲ ಸದಸ್ಯರು ಸೇರಿಕೊಂಡು ನಾವು ಒಂದು ಚೊಕ್ಕಾಡಿ ಸತ್ಯಸಾಯಿ ಟ್ರಸ್ಟ್ ಹಾಗೂ ನಮ್ಮ ವಿದ್ಯಾಕೇಂದ್ರ ಈ ಮಕ್ಕಳ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇವೆ. ಓಕೆ, ನಮ್ಮ ಜೊತೆ ವಿದ್ಯಾಕೇಂದ್ರದ ಪ್ರಾಂಶುಪಾಲರಾದಂಥ ಗುಣಶೇಖರ್ ಸ್ವಾಮಿಯ ಅವತಾರದ ಉದ್ದೇಶಗಳಲ್ಲಿ ಆಹಾರ ವಿತರಣೆಯು ಸಹ ಒಂದು ಪ್ರಮುಖವಾದಂತಹ ಒಂದು ಅಂಗ. ಸ್ವಾಮಿ ಅವತಾರದ ಕೊನೆಯ ಭಾಗಕ್ಕಾಗುವಾಗ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಸಾಮಾನ್ಯವಾದ ಪ್ರಾರ್ಥನೆ ಇದ್ದದ್ದು. ಸಮಸ್ತ ಲೋಕ ಸುಖಿನೋ ಭವಂತು ಅಂತ ಸ್ವಾಮಿ ಅದನ್ನು ಪರಿವರ್ತನೆ ಮಾಡಿದರು. ಆವಾಗ ಈ ಲೋಕ ಮಾತ್ರ ಅಲ್ಲ, ಎಷ್ಟು ಲೋಕಗಳಿದ್ದಾವೆ ಆ ಎಲ್ಲ ಲೋಕಗಳಿರುವಂತಹ ಎಲ್ಲ ಜೀವಿಗಳು ನೆಮ್ಮದಿಯಿಂದ ಸಂತೋಷದಿಂದ ಜೀವಿಸಲಿ ಅಂತ ಹೇಳುವಂತಹ ಆ ವಿಶಾಲತೆಗೆ ಸ್ವಾಮಿ ಅದನ್ನು ತೆಗೆದುಕೊಂಡು, ಹಾಗೆ ನಾವೀಗ ಪ್ರಾರ್ಥನೆ ಮಾಡಿದ್ದು ಸಮಸ್ತ ಲೋಕ ಸುಖಿನೋ ಭವಂತು. ಆದಷ್ಟು ಬೇಗ ಈ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಾಗಲಿ, ಈ ಪ್ರಪಂಚದಲ್ಲಿರುವ ಎಲ್ಲ ರೋಗಿಗಳಾಗಲಿ ಆದಷ್ಟು ಬೇಗ ಗುಣಮುಖವಾಗಲಿ, ಅವರಿಗೆ ನೆಮ್ಮದಿ ಸಿಗಲಿ ಅಂತ ಹೇಳುವುದು ನಮ್ಮದು ಎಲ್ಲರ ಪ್ರಾರ್ಥನೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ಒಂದು ಆಚರಣೆಯನ್ನು ಹೇಗೆ ಅಂದರೆ ಈ ವರ್ಷ ಸ್ವಾಮಿ ಹುಟ್ಟಿದಂತಹ ಅವತಾರದ 100ನೇ ವರ್ಷ 1926ನೇ ಇಸ್ವಿ ನವೆಂಬರ್ 23ನೇ ತಾರೀಕಿನಿಂದ ಸ್ವಾಮಿ ಅವತಾರ ಎತ್ತಿ ಇಡೀ ಮಾನವ ಜನಾಂಗವನ್ನು ಒಗ್ಗೂಡಿಸಿ ವೈದ್ಯಕೀಯ, ಶೈಕ್ಷಣಿಕ ಮತ್ತು ಕುಡಿಯುವ ನೀರಿನಂಥ ಬೃಹತ್ ಯೋಜನೆಗಳನ್ನು ಸ್ವಾಮಿ ಕೈಗೆತ್ತಿಕೊಂಡು ಈ ಸಂಸ್ಥೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಜನರಿಗೂ ಸ್ವಾಮಿ ದಾರಿ ತೋರಿಸಿದರು. ಈ ದಾರಿಯಲ್ಲಿ ಹೋಗಿ ಸ್ವಾಮಿ ಆ ಒಂದೊಂದು ಸಂಸ್ಥೆಗಳನ್ನು ಹುಟ್ಟುಹಾಕಿದರು, ಆಸ್ಪತ್ರೆಯನ್ನು ಹುಟ್ಟುಹಾಕಿದರು, ನೀರಿನ ಒಂದು ಯೋಜನೆಯನ್ನು ಹಾಕಿ ಕೆಲವು ಜಿಲ್ಲೆಗಳಿಗೆ ನೀರಿನ ಸಪ್ಲೈ, ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿಕೊಟ್ಟರು. ವಿದ್ಯಾಸಂಸ್ಥೆಗಳನ್ನು ಕಟ್ಟಿದರು. ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಒಂದೊಂದು ಸ್ಯಾಂಪಲ್ ಆಗಿ ಈ ಥರ ಮಾಡಿ ಇನ್ನು ಮುಂದೆ ನಡೆಸಿಕೊಂಡು ಹೋಗಿ ಅಂತ ಹೇಳಿ ಸಂಸ್ಥೆಗೆ ಮಾರ್ಗದರ್ಶನ ಮಾಡಿದರು. ಅದೇ ರೀತಿಯಲ್ಲಿ ನಮ್ಮ ಚೊಕ್ಕಾಡಿ ಆ ಸಂಸ್ಥೆಯವರೆಲ್ಲ ಸೇರಿಕೊಂಡು ನಮ್ಮಿಂದ ಎಷ್ಟು ಸಾಧ್ಯವೋ ಒಂದು ಅಳಿಲ ಸೇವೆ ಅಂತ ಹೇಳ್ಬೋದು, ಅಷ್ಟನ್ನು ನಾವು ಈ ಸುಳ್ಯದ ಜನತೆಗೆ ಅರ್ಪಿಸ್ತಾ ಇದ್ದೇವೆ. ಅದನ್ನು ನಾವು ಯಾವುದೇ ಸ್ವಾರ್ಥ ಇಟ್ಕೊಂಡು ಮಾಡ್ತಾ ಇರೋದಿಲ್ಲ. ಆ ಭಗವಂತನಿಗೆ, ಆ ಸ್ವಾಮಿಗೆ ಪ್ರೀತಿಯಾಗಲಿ, ಅವರು ಎಲ್ಲರನ್ನೂ ಅನುಗ್ರಹಿಸಲಿ ಅಂತ ಹೇಳುವಂತಹ ಸದುದ್ದೇಶದಿಂದ ನಾವು ಇದನ್ನು ಮಾಡ್ತೇವೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸುಳ್ಯದ ಒಂದು ಆರೋಗ್ಯ ಕೇಂದ್ರದಲ್ಲಿ, ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಬಾಬಾರವರ ಉತ್ಸವದ ಆಚರಣೆಯಲ್ಲಿ ಮಾನವ ಸೇವೆ ಮಾಧವ ಸೇವೆ ಸ್ವಾಮಿ ಹಾಕಿಕೊಟ್ಟ
ದಾರಿ, ಲವ್ ಆಲ್ ಸರ್ವ ಎರಡು ಸ್ವಾಮಿ ನಮಗೆ ಹೇಳಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವೆಲ್ಲ ಕೂಡ ನಮ್ಮ ಜೀವನ ಸಾರ್ಥ ಮಾಡಿಕೊಳ್ಳೋಣ. ಸ್ವಾಮಿ ನಮಗೆಲ್ಲರಿಗೂ ಬಂದವರಿಗೂ ಎಲ್ಲರಿಗೂ ಅನುಗ್ರಹಿಸಿದ್ರೆ ಸ್ವಾಮಿಯಲ್ಲಿ ಬಿಡ್ತಾ ಇದ್ದೀವಿ. ನಮ್ಮ ಜೊತೆ ಸತ್ಯಸಾಯಿ ಸೇವಾ ಟ್ರಸ್ಟಿನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಕೇಳ್ತಾರೆ. ಈ ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮವನ್ನು ಸರ್ಕಾರಿ ಆಸ್ಪತ್ರೆ ಬಾಬಾ ಅವರ ಜನ್ಮದಿನವನ್ನು ವಿಭಿನ್ನ ರೀತಿಯಲ್ಲಿ ಈ ವರ್ಷ ವಿಶಿಷ್ಟವಾಗಿ ಮತ್ತು ಅತ್ಯಂತ ಮಾದರಿಯಾಗಿ ಸಮಾಜಕ್ಕೊಂದು ಮಾದರಿಯಾಗಿ ನಾವು ಈ ಒಂದು ಸ್ವಾಮಿಯ ಪುಣ್ಯ ಜನ್ಮ ಶತಾಬ್ದಿಯನ್ನು ಆಚರಿಸಬೇಕು ಅಂತ ಹೇಳಿ ಹೊರಟಿದ್ದೇವೆ. ಈಗಾಗಲೇ ಒಂದು ಮನೆಯನ್ನು ಕೇವಲ 1 ತಿಂಗಳ ಒಳಗಾಗಿ ನಮ್ಮ ಕೈಗೆಟಕುವ ನಿಟ್ಟಿನಲ್ಲಿ ಒಂದು ಮನೆಯನ್ನು ನಿರ್ಮಿಸಿ ಈಗಾಗಲೇ ಇವತ್ತೇ ಅದನ್ನು ಹಸ್ತಾಂತರ ಮಾಡಿದ್ದೇವೆ. ನಮ್ಮ ಬಾಗಿಲ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂತಹ ಒಂದು ಹೊನ್ನಡ್ಕ ಕಾಲೋನಿಯಲ್ಲಿ ಅದು ಮಾಡಿ ಬಿಟ್ಟುಕೊಟ್ಟು ಬಂದಿದ್ದೇವೆ. ಅದರ ಜೊತೆಯಲ್ಲಿ ನಾವು ವರ್ಷಂಪ್ರತಿ ಇಲ್ಲಿ ಸುಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲಿಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಮತ್ತು ಪ್ರಸಾದವನ್ನು ಸ್ವಾಮಿಯ ಹೆಸರಲ್ಲಿ ನಾವು ನೀಡುತ್ತಾ ಬರ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಕೂಡ ಇದರ ಜೊತೆಯಲ್ಲಿ ಆಯೋಜಿಸಿಕೊಂಡಿದ್ದೇವೆ. ಸ್ವಾಮಿ ಹೇಳಿದಷ್ಟೇ ಲವ್ ಆಲ್ ಸರ್ವ, ಎಲ್ಲರನ್ನು ಪ್ರೀತಿಸಿ ಎಲ್ಲರಿಗೂ ತಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ ಅಂತ ಹೇಳಿ ಅದರ ಒಂದು ದ್ಯೋತಕವಾಗಿ ಅದರ ಒಂದು ಅಂಶವಾಗಿ ನಾವೀಗ ಈ ಒಂದು ಅನ್ನ ಸಂತರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ಆಯೋಜಿಸಲಿಕ್ಕೆ ನಮಗೆ ಇಲ್ಲಿ ಸಹಕರಿಸಿದಂತಹ ಇಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತಹ ಎಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳನ್ನು ನಮ್ಮ ಸಂಸ್ಥೆ ವತಿಯಿಂದ ನಾವು ಮಾಡಲಿಕ್ಕಿದ್ದೇವೆ. ಈ ಒಂದು 100ನೇ ವರ್ಷ ನವೆಂಬರ್ 23, 2026ರಿಂದ ನವೆಂಬರ್ 23, 2027ನೇ ಇಸವಿಯವರೆಗೆ ನಾವು ಇದನ್ನು ಕೈಗೆತ್ತಿಕೊಂಡಿದ್ದೇವೆ. ಇದನ್ನು ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡುವಂತಹ ಒಂದು ಶಕ್ತಿಯನ್ನು ಆ ಪರಮಾತ್ಮ ನಮಗೆಲ್ಲರೂ ಕೂಡ ಕರುಣಿಸುವಂತೆ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸುಳ್ಯದ ಸರ್ಕಾರಿ ಆಸ್ಪತ್ರೆಯ ಒಂದು ವೈದ್ಯರಾಗಿರ್ತಕ್ಕಂಥ ಒಂದು ಏನಂತ ಹೇಳಿದ್ರೆ ಸತ್ಯಸಾಯಿ ಅವರ ಟ್ರಸ್ಟ್ ಮೂಲಕ ಭಾಳಷ್ಟು ಸೇವೆ ನಮ್ಮ ಇಡೀ ಇದರಲ್ಲಿ ನಡೀತಾ ಇದೆ. ಅದೇ ಥರ ಅವರು ಹೇಗೆ ನಮಗೆ ಕೇಳ್ಕೊಂಡಾಗ ಡಾಕ್ಟರ್ ನಾನು ಪೇಷಂಟ್ಸಿಗೆ ಮಾತ್ರ ಇದು ನೀವು ಏನು ಕೊಡಬೇಕು ಅದನ್ನು ಕೊಡಬೇಕು. ಆದರೆ ಅವ್ರು ಹೇಗೆ ಅಂತ ಹೇಳಿದ್ರೆ ನೀವು ವೈದ್ಯರು ಅಥವಾ ಈ ಸಿಬ್ಬಂದಿ ವರ್ಗದ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನೀವು ಕೂಡ ಸೇವೆ ಮಾಡುವವರೇ, ಹಾಗೆ ನಮಗೆ ಸಹ ನಿಮ್ಮ ಇದು ಮಾಡಲಿಕ್ಕೆ ಸಹ ನಮಗೆ ಅವಕಾಶ ಮಾಡಿಕೊಡಿ ಅಂತ ನಮಗೆ ತುಂಬ ಮಾಡ್ಕೊಂಡಿದ್ರು. ಹಾಗಾಗಿ ನಮಗೂ ಸಹ ಇಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಮೋಟಿವೇಶನ್ ಸಿಗ್ತದಲ್ಲ, ಅದೊಂಥರ ಸಿಕ್ಕಿದಾಗೆ ನಮಗೆ ಸಹ ಒಂದು ಎಲ್ಲ ರೋಗಿಗಳಲ್ಲಿ ಪ್ರತಿಯೊಂದು ಕೆಲಸ ಮಾಡೋದ್ರಲ್ಲಿ ನಮಗೆ ಉತ್ತೇಜನ ಸಿಗುವ ಹಾಗೆ ಈ ಸಂಸ್ಥೆ ಒಂದು ನಡ್ಕೊಂಡಿದೆ. ಹಾಗಾಗಿ ಈ ಒಂದು ಸಂಭ್ರಮದ ಒಂದು ಆಚರಣೆ ಭಾಳ ಖುಷಿಯಾಗ್ತದೆ, ಹೆಮ್ಮೆವೂ ಆಗ್ತಾ ಇದೆ. ಇಂಥ ಒಂದು ಸಂಸ್ಥೆ ನಮ್ಮ ಸದ್ಯದಲ್ಲಿ ಇದೆ ಅಂತ ಹೇಳುವಂಥ ಒಂದು ಹೆಮ್ಮೆ ಕೂಡ ತಾವು ನೋಡ್ತಾ ಇದ್ದೀವಿ. ಸುಳ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಸತ್ಯಸಾಯಿ ಬಾಬಾರವರ ಹುಟ್ಟುಹಬ್ಬದ ಆಚರಣೆಯನ್ನು ಬಹಳಷ್ಟು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಸೊ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಮತ್ತು ಸ್ವಾಮಿಯ ಪ್ರಸಾದವನ್ನು ಮಾತ್ರ ವಿತರಿಸ್ತಾ ಇದ್ರು. ಆದರೆ ಈ ವರ್ಷ ವಿಶೇಷವಾಗಿ ಏನು ಹೇಳಿದ್ರೆ ಬಾಬಾರವರ 100ನೇ ವರ್ಷದ ಹುಟ್ಟುಹಬ್ಬವನ್ನು ಆ ಆಚರಣೆಯ ಸಲುವಾಗಿ ಈ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ರೋಗಿಗಳಿಗಿರ್ಬೋದು, ಸಿಬ್ಬಂದಿಗಳಿಗಿರ್ಬೋದು, ಮತ್ತು ಇಲ್ಲಿಯ ವೈದ್ಯಾಧಿಕಾರಿಗಳಿಗಿರ್ಬೋದು, ವೈದ್ಯರಿಗಿರ್ಬೋದು, ಎಲ್ಲರೂ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡುವ ಮೂಲಕ ಒಂದು ವಿಶಿಷ್ಟ ರೀತಿಯಲ್ಲಿ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಬಾಬಾರವರ ಜನ್ಮದಿನಾಚರಣೆ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ಜೊಕ್ಕಾಡಿಯ ಒಂದು ಸತ್ಯಸಾಯಿ ವಿದ್ಯಾಕೇಂದ್ರ ಮತ್ತು ಸತ್ಯಸಾಯಿ ಸೇವಾ ಸಮಿತಿಯವರು ಇದರ ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ